ಎಲ್ಲ ಬಿಸಿಗಳಿಗೂ ನಮಸ್ಕಾರ. ಇಂದು ನಾವು ಈ ವಿಡಿಯೋದಲ್ಲಿ ಇನ್ಆಪರೇಟಿವ್ ಅಕೌಂಟ್ ಅಥವಾ ಡಾರ್ಮೆಟ್ ಅಕೌಂಟ್ ಅಥವಾ ಇನ್ಆ್ಯಕ್ಟಿವ್ ಇರೋ ಅಕೌಂಟ್ಗಳನ್ನು ಆ್ಯಕ್ಟಿವ್ ಮಾಡೋ ಸಲುವಾಗಿ ನಿಮ್ಮ ಪೋರ್ಟಲ್ನಲ್ಲೇ ಯಾವ ಥರ ಲೀಡ್ ಹಾಕಬೇಕನ್ನೋದನ್ನು ತೋರಿಸ್ತೀವಿ. ಇದು ನಿಮ್ಮ ಹೋಮ್ ಪೇಜ್. ಇಲ್ಲಿ ನಿಮಗೆ ಆಪ್ಷನ್ ಇದೆ DFS ಸ್ಯಾಚುರೇಷನ್ ಡ್ರೈವ್ ಅಂಥೇಳಿ. ಅದರಲ್ಲಿ ಕ್ಲಿಕ್ ಮಾಡಿದ ನಂತರ ಫಸ್ಟ್ ಆಪ್ಷನ್ನೇ ಬರುತ್ತೆ ರೆಗ್ನೈಟ್ ಅಕೌಂಟ್ಸ್ ಡ್ರೈವ್ ಅಂಥೇಳಿ. ಇದನ್ನು ನೀವು ಓಪನ್ ಮಾಡಿದರೆ ಇಲ್ಲಿ ನಿಮ್ಮ BC KO ಕೋಡ್, ನಿಮ್ಮ ನೇಮ್, ನಿಮ್ಮ ಲಿಂಕ್ ಬ್ರ್ಯಾಂಚ್ ನೇಮ್, ಆಮೇಲೆ ಇದು ನಿಮ್ಮ ಲಿಂಕ್ ಬ್ರ್ಯಾಂಚದ ID ಇದೆಲ್ಲ ಬರುತ್ತೆ. ಅದಾದಮೇಲೆ ಇಲ್ಲಿ ಕೇಳುತ್ತೆ ಇನ್ಆಪರೇಟಿವ್ ಅಕೌಂಟ್ ನಂಬರ್, ಅಂದರೆ ಯಾವ ಕಸ್ಟಮರ್ದು ಅಕೌಂಟ್ ನಂಬರ್ ಇದೆ ಇನ್ಆಪರೇಟಿವ್ ಇದೆಯಲ್ಲ ಆ ನಂಬರ್ ಹಾಕಬೇಕು. ಆಮೇಲೆ ಅವ್ರದ್ದು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಹಾಕಬೇಕು. ಆಮೇಲೆ ಇಲ್ಲಿ ಕ್ಯಾಚ್ ಇದೆಯಲ್ಲ ಇದೇ ಕ್ಯಾಚ್ ಆ್ಯಸ್ ಇಟ್ ಈಸ್ ಇಲ್ಲಿ ಹಾಕಿ ಸಬ್ಮಿಟ್ ಕೊಡಬೇಕು. ಈ ಕ್ಯಾಚನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಹಾಕಿ ಸಬ್ಮಿಟ್ ಕೊಡಬೇಕು. ಆ ಸಬ್ಮಿಟ್ ಕೊಟ್ಟು ಆವಾಗ ನಿಮಗೆ ಒಂದು ಇದನ್ನು ಬರುತ್ತೆ ಮೇಲ್ಗಡೆ ಸೆಂಟೆನ್ಸ್, ಏನು ಇನ್ಆಪರೇಟಿವ್ ಅಕೌಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ. ಇಷ್ಟಾದರೆ ನಿಮ್ಮ ಒಂದು ಪೋರ್ಟಲ್ನಲ್ಲಿ ಲೀಡ್ ಜನ್ರೇಟ್ ಆಗಿದ್ದು ಕಂಪ್ಲೀಟ್ ಆಯಿತು. ಈಗ ನೀವು ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಇಂಪಾರ್ಟೆಂಟ್ ಏನಂದರೆ T+3 ಡೇಸ್, ಅಂದರೆ ನೀವು ಇವತ್ತು ಲೀಡ್ ಜನ್ರೇಟ್ ಮಾಡ್ತೀರಾ, ಇವತ್ತು ನಾಳೆ ನಾಡಿದ್ದು ಈ 3 ದಿನದ ಒಳಗಡೆ ಕಸ್ಟಮರನ್ನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಅಂದರೆ ಅವ್ರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ಅವ್ರ ಫೋಟೋ ಇದನ್ನೆಲ್ಲ ಅವರಿಗೆ ಹೇಳಿ ಅದನ್ನು ಕೊಟ್ಟು ಬ್ರ್ಯಾಂಚಿಗೆ ಕಳಿಸಿ ಅಲ್ಲಿ ಇನ್ಆಪರೇಟಿವ್ ಅಕೌಂಟ್ದು ಏನು ಫಾರ್ಮ್ ಇದೆ ಅದನ್ನು ತುಂಬಿಸಿ ಅಲ್ಲಿ ಸಬ್ಮಿಟ್ ಮಾಡಿದರೆ ಆಯಿತು. ಅಲ್ಲಿ ಉಳಿದಿದ್ದು ಎಲ್ಲ ವರ್ಕ್ ಅಲ್ಲಿ ಮಾಡ್ತಾರೆ. ಅದಾದಮೇಲೆ ನಿಮಗೆ ಏನು ಕಮಿಷನ್ ಇದೆ ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಇದರಲ್ಲಿನೂ ಒಂದು ಕಮಿಷನ್ ಅರ್ನಿಂಗ್ ಮಾಡುವಂಥ ಒಳ್ಳೆಯ ನಿಮಗೊಂದು ಸದುಪಯೋಗ ಮಾಡ್ಕೊಳ್ಳಿ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಆಪರೇಟಿವ್ ಅಕೌಂಟ್ಗಳನ್ನು ಇದನ್ನು ಮಾಡಿ ಆ್ಯಕ್ಟಿವ್ ಆಗಿ ಮಾಡಿಸಿ. ಥ್ಯಾಂಕ್ ಯು.